Good morning, students. How are you all? I hope you are safe and healthy at home. Welcome to 4th EVS class. ಮಕ್ಕಳ ಯೂನಿಟ್ 6ನ ಡೇ 9, ಡೇ 10, ಡೇ 12 ಆ್ಯಂಡ್ ಡೇ 13 ಆ್ಯಂಡ್ ಡೇ 14 ಕ್ಲಾಸ್ನ ಆಲ್ರೆಡಿ ನೀವು ಲೀಡ್ ಸ್ಕೂಲ್ ಅಟ್ ಹೋಮ್ ಆನ್ಲೈನ್ ಕ್ಲಾಸಲ್ಲಿ ವಾಚ್ ಮಾಡಿದ್ದೀರಾ ಇಸಂಟ್ ಇಟ್ ಚಿಲ್ಡ್ರನ್. ಸೊ ಈ 5 ಡೇಸ್ ಕ್ಲಾಸ್ನ ನಾನು ಸಮರೈಸ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಸ್ಟ್ ವಿ ಸ್ಟಾರ್ಟ್ ಫ್ರಮ್ ದ ಡೇ 9, ದಟ್ ಮೀನ್ಸ್ 18/1/2021 ಮಂಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ. ಇನ್ ದ ಡೇ ದ ಟಾಪಿಕ್ ಇಸ್ ಟೈಪ್ಸ್ ಆಫ್ ಮ್ಯಾಗ್ನೆಟ್. ಫಸ್ಟ್ ವಿ ನೋ ದ ಮೀನಿಂಗ್ ಆಫ್ ದ ಮ್ಯಾಗ್ನೆಟ್. ವಾಟ್ ಈಸ್ ಮ್ಯಾಗ್ನೆಟ್? Magnet is a object which attract the iron particles without touching physically. ಓಕೆ ಅಂತಂದರೆ ಸೊ ಫಿಸಿಕಲ್ ಆಗಿ ಐರನ್ ಪಾರ್ಟಿಕಲ್ಸ್ನ ಟಚ್ ಮಾಡದೆ ತನ್ನ ಫೋರ್ಸನ್ನು ಯೂಸ್ ಮಾಡಿ, ಅಂದರೆ ಮ್ಯಾಗ್ನೆಟಿಕ್ ಫೋರ್ಸನ್ನು ಯೂಸ್ ಮಾಡಿ ಐರನ್ ಪಾರ್ಟಿಕಲ್ಸ್ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಹಾಗಾದರೆ ಈ ಟೈಪ್ಸ್ ಆಫ್ ಮ್ಯಾಗ್ನೆಟ್ನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳ. ಓಕೆ ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್. Magnets of different types based on their shape and strength. ಸೊ ಮ್ಯಾಗ್ನೆಟನ್ನು ಡಿಫ್ರೆಂಟ್ ಟೈಪ್ಸ್ ಆಗಿ ಹೇಗೆ ಕ್ಯಾಟಗರೈಸ್ ಮಾಡ್ತೀವಿ ಅಂತಂದರೆ ಅದರ ಶೇಪು ಆ್ಯಂಡ್ ಸ್ಟ್ರೆಂತನ್ನು ಕನ್ಸಿಡರ್ ಮಾಡಿಬಿಟ್ಟು ಸೊ ಅದನ್ನು ಮ್ಯಾಗ್ನೆಟ್ಸ್ ಟೈಪ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಓಕೆ ಚಿಲ್ಡ್ರನ್, ಸೊ ಇನ್ ದಟ್ ದ ಫಸ್ಟ್ ಒನ್ ಈಸ್ ಬಾರ್ ಮ್ಯಾಗ್ನೆಟ್. ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್. ದಿಸ್ ಈಸ್ ಅ ಬಾರ್ ಮ್ಯಾಗ್ನೆಟ್. A bar magnet are shaped like a bar or brick. ಸೊ ಆ ಬಾರ್ ಮ್ಯಾಗ್ನೆಟ್ ಹೇಗಿರುತ್ತೆ? ಬಾರ್ ರೀತಿ ಇರುತ್ತೆ ಅಥವಾ ಬ್ರಿಕ್ ಅಂದರೆ ಇಟ್ಟಿಗೆ ನೋಡಿದ್ದೀರಲ್ವಾ, ಆ ಶೇಪಲ್ಲಿ ಇರುತ್ತೆ. ದೇ ಹ್ಯಾವ್ ಪೋಲ್ ಅಟ್ ಐದರ್ ಎಂಡ್. ಸೊ ಅದರ ಎರಡೂ ಎಂಡಲ್ಲೂ ಕೂಡ ಪೋಲ್ ಇರುತ್ತೆ. ಸೊ ದ ನೇಮ್ ಆಫ್ ದ ಪೋಲ್ ಈಸ್, ಒನ್ ಪೋಲ್ ಈಸ್ ನಾರ್ತ್ ಎಂಡ್ ಆ್ಯಂಡ್ ಅನದರ್ ಪೋಲ್ ಈಸ್ ಸೌತ್ ಎಂಡ್. ದೇ ಆರ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ದೇ ಡು ನಾಟ್ ಲೂಸ್ ದೇರ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಸೊ ಇದು ಪರ್ಮನೆಂಟ್ ಮ್ಯಾಗ್ನೆಟ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ಬಾರ್ ಮ್ಯಾಗ್ನೆಟನ್ನು ನಾವು ಬ್ರೇಕ್ ಮಾಡಿದ್ರು ಕೂಡ ಅದು ತನ್ನ ಪ್ರಾಪರ್ಟಿನ ಲೂಸ್ ಮಾಡ್ಕೊಳ್ಳಲ್ಲ. ಓಕೆ ಚಿಲ್ಡ್ರನ್, ಸೊ ನೆಕ್ಸ್ಟ್, ದೇ ಆರ್ ನಾಟ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಆರ್ ಯೂಸ್ಲಿ ಯೂಸ್ಡ್ ಇನ್ ದ ಟಾಯ್ಸ್. ಸೊ ಇದು ತುಂಬ ಸ್ಟ್ರಾಂಗ್ ಆಗಿರಲ್ಲ, ಇದನ್ನು ಟಾಯ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ಏನಾದರೂ ಅಲ್ಮೇರಾ ಇದ್ದರೆ ಫಸ್ಟ್ ಎಲ್ಲ ಬರ್ತಿತ್ತಲ್ವ, ಸೊ ಒಂದು ದೇವ್ರದ್ದು ರೌಂಡ್ ಫ್ರೇಮ್ ಲೈಕ್ ಬರ್ತಿತ್ತಲ್ವ, ಸೊ ಅದನ್ನು ನಾವು ಅದ್ರ ಹಿಂದ್ಗಡೆ ಮ್ಯಾಗ್ನೆಟ್ ಇರ್ತಿತ್ತು, ಅದನ್ನು ಅಲ್ಮೇರಾಗೆ ಸ್ಟಿಕ್ ಮಾಡ್ತಿದ್ವಿ ಅಲ್ವಾ ಮಕ್ಕಳ. ಆ್ಯಂಡ್ ಅದರ್ ಟಾಯ್ಗಳಲ್ಲೂ ಕೂಡ ಇದನ್ನು ಬಳಸ್ತಾರೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಹಾರ್ಶೂ ಮ್ಯಾಗ್ನೆಟ್. ಹಾರ್ಶೂ ಮ್ಯಾಗ್ನೆಟ್ಸ್ ಆರ್ ಶೇಪ್ಡ್ ಲೈಕ್ ಯು. ಸೊ ಹಾರ್ಶೂ ಮ್ಯಾಗ್ನೆಟ್ ಹೇಗಿರುತ್ತೆ? ಯು ಶೇಪಲ್ಲಿರುತ್ತೆ. ಹಿಯರ್ ದ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್ ಈಸ್ ವೆರಿ ಕ್ಲೋಸ್ ಟು ಈಚ್ ಅದರ್. ಸೊ ಕಂಪೇರ್ ಟು ಬಾರ್ ಮ್ಯಾಗ್ನೆಟಿಗೆ ಕಂಪೇರ್ ಮಾಡಿದ್ರೆ ಬಾರ್ ಮ್ಯಾಗ್ನೆಟಲ್ಲಿ ಏನಾಗಿರುತ್ತೆ? ಅಟ್ ದ ಎಂಡಲ್ಲಿ ಎಡ್ಜಲ್ಲಿ ಏನಾಗಿರುತ್ತೆ? ನಾರ್ತ್ ಆ್ಯಂಡ್ ಸೌತ್ ಪೋಲ್ ಇರುತ್ತೆ. ಬಟ್ ಇನ್ ದ ಹಾರ್ಶೂ ಮ್ಯಾಗ್ನೆಟ್ ಏನಾಗಿರುತ್ತೆ? ನಾರ್ತ್ ಆ್ಯಂಡ್ ಸೌತ್ ಪೋಲು ತುಂಬ ಕ್ಲೋಸ್ ಆಗಿರುತ್ತೆ. ಅದೇ ಕಾರಣಕ್ಕೆ ದೇ ಆರ್ ಪರ್ಮನೆಂಟ್ ಮ್ಯಾಗ್ನೆಟ್. ಇದು ಪರ್ಮನೆಂಟ್ ಮ್ಯಾಗ್ನೆಟ್ ಆಗಿರುತ್ತೆ. ದೇ ಆರ್ ಸ್ಟ್ರಾಂಗರ್ ದ್ಯಾನ್ ದ ಬಾರ್ ಮ್ಯಾಗ್ನೆಟ್. ಸೊ ಬಾರ್ ಮ್ಯಾಗ್ನೆಟ್ಗಿಂತ ಇದು ಸ್ಟ್ರಾಂಗರ್ ಆಗಿರುತ್ತೆ. ಇದಕ್ಕೆ ಹಾರ್ಶೂ ಮ್ಯಾಗ್ನೆಟ್ ಅಂತ ಯಾಕೆ ಬಂತು ಗೊತ್ತಾ ಮಕ್ಕಳ ನೇಮು? ಸೊ ಹಾರ್ಸಿನ ಫೀಟಿನ ಕೆಳಗೆ ಒಂದು ಲೋಹದ ಪಟ್ಟಿನ ಅದರ ಫೀಟ್ ಕೆಳಗೆ ಹಾಕಿರ್ತಾರೆ. ಸೊ ಅದು ಆಲ್ಮೋಸ್ಟ್ ಈ ಶೇಪಲ್ಲೇ ಇರುತ್ತೆ, ಅದಕ್ಕೆ ಇದನ್ನು ಹಾರ್ಶೂ ಮ್ಯಾಗ್ನೆಟ್ ಅಂತ ಹೇಳಿಬಿಟ್ಟು ಹೇಳ್ತಾರೆ ಮಕ್ಕಳು. ಓಕೆ, ಸೊ ಹಾಗಾದರೆ ಈ ಹಾರ್ಶೂ ಮ್ಯಾಗ್ನೆಟನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ನೋಡೋಣ. ಬಿಕಾಸ್ ಆಫ್ ದ ಸ್ಟ್ರೆಂತ್ ದೇ ಆರ್ ಯೂಸ್ಡ್ ಟು ಲಿಫ್ಟ್ ಹೆವಿ ಥಿಂಗ್ಸ್. ಸೊ ಇದು ತುಂಬ ಸ್ಟ್ರೆಂತ್ ಆಗಿರುತ್ತೆ ಈ ಮ್ಯಾಗ್ನೆಟ್ ಅಂತ ಹೇಳಿದ್ದೀವಿ ಅಲ್ವಾ, ಇದೇ ಕಾರಣಕ್ಕೆ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ? ಹೆವಿ ಥಿಂಗ್ಸನ್ನು ಲಿಫ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಮಕ್ಕಳ. ಆ್ಯಂಡ್ ದೇ ಆರ್ ಆಲ್ಸೋ ಯೂಸ್ಡ್ ಇನ್ ದ ಮಿಷಿನ್. ಕೆಲವೊಂದು ಮಿಷಿನ್ಗಳಲ್ಲೂ ಕೂಡ ಈ ಹಾರ್ಶೂ ಮ್ಯಾಗ್ನೆಟನ್ನು ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟ್. ಸೊ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಓನ್ಲಿ ಬಿಹೇವ್ ಲೈಕ್ ಎ ಮ್ಯಾಗ್ನೆಟ್ ವೆನ್ ಎಲೆಕ್ಟ್ರಿಸಿಟಿ ಈಸ್ ಪಾಸ್ಡ್ ಥ್ರೂ ದೆಮ್. ಸೊ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂತ ಏನಕ್ಕೆ ಹೇಳ್ತಾರೆ? ಇದು ಮ್ಯಾಗ್ನೆಟ್ ರೀತಿ ಬಿಹೇವ್ ಮಾಡುತ್ತೆ ಯಾವಾಗ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ. ಅದು ಪಾಸ್ ಮಾಡೋದು ಸ್ಟಾಪ್ ಮಾಡಿದಾಗ ಏನಾಗುತ್ತೆ? ಅದು ತನ್ನ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಕಳ್ಕೊಳ್ಳುತ್ತೆ.
ಅದಕ್ಕೆ ಇದನ್ನ ಏನಂತ ಹೇಳ್ತಾರೆ, ದೇ ಆರ್ ಟೆಂಪರರಿ ಮ್ಯಾಗ್ನೆಟ್. ಓಕೆ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕಲ್ಲಿ ಲೀಡ್ ಸ್ಕೂಲ್ ಎಟ್ ಹೋಮಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ತೋರಿಸಿದ್ರು, ನೋಡಿದ್ರ ಮಕ್ಕಳ? ಸೊ ಒಂದು ನೈಲ್ ತೊಗೊಂಡ್ಬಿಟ್ಟು ಅದಕ್ಕೆ ಕಾಪರ್ ವೈರನ್ನು ಸುತ್ತಬಿಟ್ಟು ಒಂದು ಸೆಲ್ ತಗೊಂಡು ಪಾಸಿಟಿವ್ ನೆಗೆಟಿವ್ಸ್ಗೆ ಅಟ್ಯಾಚ್ ಮಾಡಿದಾಗ ಆ ನೈಲ್ ಇನ್ನೊಂದು ನೈಲನ್ನು ಅಟ್ರಾಕ್ಟ್ ಮಾಡುತ್ತೆ. ಸೊ ಕರೆಂಟ್ ಪಾಸ್ ಆಗೋವರೆಗೂ, ಎಲೆಕ್ಟ್ರಿಸಿಟಿ ಪಾಸ್ ಆಗೋವರೆಗೂ ಮಾತ್ರ ಅದು ಮ್ಯಾಗ್ನೆಟ್ ಆಗಿ ಆ್ಯಕ್ಟ್ ಮಾಡುತ್ತೆ, ಅದರ್ವೈಸ್ ಅದು ತನ್ನ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಕಳ್ಕೊಳ್ಳುತ್ತೆ. ಅದಕ್ಕೆ ಇದನ್ನು ಟೆಂಪರರಿ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಓಕೆ, ಸೊ ಪ್ರಾಪರ್ಟೀಸ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಸೊ ಎಲೆಕ್ಟ್ರೋಮ್ಯಾಗ್ನೆಟ್ನ ಪ್ರಾಪರ್ಟಿ ಏನು? ಜನರಲಿ ದೇ ಆರ್ ಮೇಡ್ ಆಫ್ ಐರನ್ ಕೋರ್ ವಿತ್ ಅ ವೈರ್ ಅರೌಂಡ್ ಇಟ್ ಟು ಪಾಸ್ ಅ ಎಲೆಕ್ಟ್ರಿಸಿಟಿ. ಸೊ ಇದೇನು ಆಗಿರುತ್ತೆ, ಒಂದು ಐರನ್ ಕೋರ್ ಆಗಿರುತ್ತೆ. ಸೊ ಅದ್ರ ಸುತ್ತ ಕಾಪರ್ ವೈರನ್ನು ಸುತ್ತಿದಾಗ ಮಾತ್ರ ಅದು ಎಲೆಕ್ಟ್ರಿಸಿಟಿ ಪಾಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಯೂಸಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಸೊ ಎಲೆಕ್ಟ್ರೋಮ್ಯಾಗ್ನೆಟ್ಸನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಆರ್ ಯೂಸ್ಡ್ ಇನ್ ವೈಡ್ ರೇಂಜ್ ಆಫ್ ಅಪ್ಲಯನ್ಸಸ್ ಆ್ಯಂಡ್ ಡಿವೈಸಸ್. ಸೊ ಕೆಲವೊಂದು ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸಲ್ಲಿ ಮತ್ತು ಡಿವೈಸಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟ್ಸ್ನ ಯೂಸ್ ಮಾಡ್ತಾರೆ. ಅದು ಎಲ್ಲೆಲ್ಲಿ ಅಂತ ಹೇಳ್ಬಿಟ್ಟು ನೋಡೋಣ. ದೇ ಆರ್ ಯೂಸ್ಡ್ ಇನ್ ಮೋಟಾರ್ಸ್. ಸೊ ಮೋಟಾರ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಜನರೇಟರ್ಸ್. ಸೊ ಜನರೇಟರ್ಗಳಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸ್ಪೀಕರ್ಸ್ ಆ್ಯಂಡ್ ಬೆಲ್ಸ್, ಹೆಡ್ಫೋನ್ಸ್ ಎಕ್ಸೆಟ್ರಾ. ಸೊ ಸ್ಪೀಕರ್ಗಳಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಬೆಲ್, ಕಾಲಿಂಗ್ ಬೆಲ್ಲೆಲ್ಲ ಇರುತ್ತಲ್ಲ, ಅದರಲ್ಲೂ ಕೂಡ ಮ್ಯಾಗ್ನೆಟ್ ಯೂಸ್ ಮಾಡ್ತಾರೆ. ಆ್ಯಂಡ್ ಹೆಡ್ಫೋನ್ಸಲ್ಲೂ ಕೂಡ ಮ್ಯಾಗ್ನೆಟ್ ಯೂಸ್ ಮಾಡ್ತಾರೆ. ಸೊ ಅದು ನಿಮಗೆ ಹೊರಗಡೆಯಿಂದ ಕಾಣಿಸೋದಿಲ್ಲ. ಇನ್ ಕೇಸ್ ಹೆಡ್ಫೋನ್ಸ್ ಎಲ್ಲ ನೀವು ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ಮ್ಯಾಗ್ನೆಟ್ ಇದೆ ಅಂತ ಹೇಳ್ಬಿಟ್ಟು. ಓಕೆ ಚಿಲ್ಡ್ರನ್, ಮಕ್ಕಳ ಇದಿಷ್ಟನ್ನು ನೀವು ಡೇ 9 ಕ್ಲಾಸ್ ಅಂತಂದರೆ 18/1/2021 ಮಂಡೇ ಕ್ಲಾಸಲ್ಲಿ ಕಲ್ತಿದ್ದೀರಾ. ಆ್ಯಂಡ್ ಇನ್ ದಟ್ ದೇ WS10 ಫಿಲ್ ಮಾಡಿಸಿದ್ದಾರೆ, ನೀವು ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳ? ಆ್ಯಂಡ್ SR6 ಕೂಡ ರೀಡ್ ಮಾಡಿಸಿದ್ದಾರೆ. ಆ್ಯಂಡ್ ಅವತ್ತೇನು ಹೋಮ್ವರ್ಕ್ ಕೊಟ್ಟಿದ್ರು? ರೀಡ್ ಟೈಪ್ಸ್ ಆಫ್ ಮ್ಯಾಗ್ನೆಟ್ ಆನ್ SR5. ಸೊ SR5ಅಲ್ಲಿ ಟೈಪ್ಸ್ ಆಫ್ ಮ್ಯಾಗ್ನೆಟನ್ನು ರೀಡ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ಓಕೆ, ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ 10. ದಟ್ ಮೀನ್ಸ್ 19/1/2021 ಟ್ಯೂಸ್ಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳ್ಬಿಟ್ಟು ನೋಡೋಣ. ಇನ್ ದಟ್ ಡೇ ದ ಟಾಪಿಕ್ ಈಸ್ ದ ಅರ್ತ್ ಆಸ್ ಅ ಮ್ಯಾಗ್ನೆಟ್. ಸೊ ಅರ್ತ್ ಮ್ಯಾಗ್ನೆಟ್ ರೀತಿಯಲ್ಲಿ ಆ್ಯಕ್ಟ್ ಮಾಡತ್ತಂತೆ. ಅದಕ್ಕೆ ಏನು ರೀಸನ್ನು ಅಂತ ಹೇಳ್ಬಿಟ್ಟು ನೋಡೋಣ ಮಕ್ಕಳ. ಸ್ಟೂಡೆಂಟ್ಸ್ ಸಿ ದಿಸ್ ಈಸ್ ದ magnetic waves. Okay children, see this earth as a magnet. So earth ಯಾಕೆ ಮ್ಯಾಗ್ನೆಟ್ ಅಂತ ಹೇಳ್ಬಿಟ್ಟು ನೋಡೋಣ. The core of the earth is made up of molten metals. ಸೊ ನಾವು ಪ್ರೀವಿಯಸ್ ಸೆಮ್ಮಲ್ಲಿ ಅಂತಂದರೆ ಫಸ್ಟ್ ಸೆಮ್ಮಲ್ಲಿ ಲೇಯರ್ಸ್ ಆಫ್ ದ ಅರ್ಥನ ಕಲ್ತಿದ್ದೀವಿ ಅಲ್ವಾ ಮಕ್ಕಳ? ಯಾವುದ್ಯಾವುದು ಅರ್ಥಿನ ಲೇಯರು ಯಾವುದ್ಯಾವುದು ಅಂತ ಹೇಳಿದ್ರೆ ಕ್ರಸ್ಟು, ಮ್ಯಾಂಟಲ್ ಆ್ಯಂಡ್ ಕೋರ್. ಸೊ ಈ ಮ್ಯಾಂಟಲಲ್ಲಿ ಏನಿರುತ್ತೆ, ಮೋಲ್ಟನ್ ರಾಕ್ ಅಥವಾ ಮೋಲ್ಟನ್ ರೀತಿಯಲ್ಲಿ ಒಂದು ಲಿಕ್ವಿಡ್ ಇರುತ್ತೆ ಅಂತ ಹೇಳಿದ್ದೀನಿ. ಸೊ ಆ ಮೋಲ್ಟನ್ ಏನಂತ ಹೇಳ್ತೀವಿ ನಾವು? ಮ್ಯಾಗ್ಮಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಆ ಮೋಲ್ಟನ್ ಲಿಕ್ವಿಡ್ ಏನಿದೆಯಲ್ಲ ಅದರಲ್ಲಿ ಸುಮಾರು ಮೆಟಲ್ಸ್ ಕೂಡ ಇರುತ್ತೆ. ದೀಸ್ ಮೆಟಲ್ಸ್ ಇನ್ ಕೋರ್ ಮೇಕ್ ದ ಅರ್ತ್ ಆ್ಯಕ್ಟ್ ಲೈಕ್ ಎ ಮ್ಯಾಗ್ನೆಟ್. ಸೊ ಈ ಮೆಟಲ್ಸ್ ಎಲ್ಲ ಇರೋದಕ್ಕೆ ಏನಾಗುತ್ತೆ, ಅರ್ತ್ ಮ್ಯಾಗ್ನೆಟ್ ರೀತಿಯಲ್ಲಿ ಆ್ಯಕ್ಟ್ ಮಾಡುತ್ತೆ. ಸೊ ದ ಅರ್ತ್ ಆಲ್ಸೋ ಹ್ಯಾಸ್ ಎ ಮ್ಯಾಗ್ನೆಟಿಕ್ ನಾರ್ತ್ ಆ್ಯಂಡ್ ಸೌತ್ ಪೋಲ್. ಅರ್ತ್ ಕೂಡ ಮ್ಯಾಗ್ನೆಟ್ ಥರನೇ. ಸೊ ನಾರ್ತ್ ಆ್ಯಂಡ್ ಸೌತ್ ಪೋಲು ಅರ್ಥಿಗೂ ಕೂಡ ಇರುತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ವಿ ನೋ ದ ವರ್ಕಿಂಗ್ ಆಫ್ ಎ ಕಂಪಾಸ್. The north pole of a magnet compass is attracted to the magnetic south pole of the earth. So ಈ ವರ್ಕಿಂಗ್ ಆಫ್ ಎ ಕಂಪಾಸ್ ಹೆಂಗಾಗುತ್ತೆ ಅಂದರೆ, ಸೊ ನಾರ್ತ್ ಪೋಲ್ ಇರುವಂತಹ ಮ್ಯಾಗ್ನೆಟಿಕ್ ಕಂಪಾಸ್ ಏನಿದೆಯಲ್ಲ ಅದರ ಆಪೋಸಿಟ್ ಅಂತಂದರೆ ಸೌತ್ ಪೋಲ್ ಆಫ್ ಎ ಮ್ಯಾಗ್ನೆಟ್ ಆಫ್ ದ ಅರ್ಥನ್ನು ಅಟ್ರಾಕ್ಟ್ ಮಾಡುತ್ತೆ ಮಕ್ಕಳ. ಸೊ ಒಂದು ಡೆಮಾನ್ಸ್ಟ್ರೇಷನ್ ಕೂಡ ತೋರಿಸಿದ್ರು ಅಲ್ವಾ ಲೀಡ್ ಸ್ಕೂಲ್ ಎಟ್ ಹೋಮಲ್ಲಿ. ಸೊ ಕಂಪಾಸ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಓಕೆ ನೋಡಿದ್ದೀರಾ ಅಲ್ವಾ ಮಕ್ಕಳ? ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಮ್ಯಾಗ್ನೆಟ್.
ಸೊ ಮ್ಯಾಗ್ನೆಟನ್ನು ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ? ಮ್ಯಾಗ್ನೆಟಿಕ್ ಕಂಪಾಸ್ ಹೆಲ್ಪ್ ಶಿಪ್ ನ್ಯಾವಿಗೇಟರ್ ದೇರ್ ವೇ ಇನ್ ದ ಓಷನ್. ಸೊ ಈ ಮ್ಯಾಗ್ನೆಟಿಕ್ ಕಂಪಾಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ಶಿಪ್ ನ್ಯಾವಿಗೇಟರ್ ಇರ್ತಾರಲ್ಲ, ಅಲ್ಲಿ ಯಾವುದು ಸೌತು ಯಾವುದು ಪೋಲು ಯಾವುದು ಸೌತ್ ಪೋಲ್ ಯಾವುದು ನಾರ್ತ್ ಪೋಲ್ ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೆ, ಯಾವ ರೂಟಲ್ಲಿ ನಾವು ಹೋಗಬೇಕು ಅಂತ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ದ ಮ್ಯಾಗ್ನೆಟ್. ಮತ್ತೆ ಅಲ್ಲಿ ಮ್ಯಾಗ್ನೆಟ್ಗಳನ್ನು ಅಪ್ಲೈ ಮಾಡ್ತಾರೆ ಅಂತಂದರೆ, ಮ್ಯಾಗ್ನೆಟ್ಸ್ ಆರ್ ಯೂಸ್ಡ್ ಇನ್ ಜನರೇಟರ್ ಫಾರ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಸಿಟಿ. ಸೊ ಜನರೇಟರಲ್ಲೂ ಕೂಡ ಮ್ಯಾಗ್ನೆಟನ್ನು ಯೂಸ್ ಮಾಡ್ತಾರೆ. ಯಾವುದಕ್ಕೆ? ಟು ಪ್ರೊಡ್ಯೂಸ್ ದ ಎಲೆಕ್ಟ್ರಿಸಿಟಿ. Next applications of magnet is some trains shown as magnetic levitation trains use magnets between the tracks and the wheels of the train. ಸೊ ಈ ಮ್ಯಾಗ್ನೆಟಿಕ್ ಲ್ಯಾವಿಗೇಷನ್ ಟ್ರೈನ್ಸ್ ಏನಿದೆಯಲ್ಲ, ಇದು ಟ್ರ್ಯಾಕ್ ಆ್ಯಂಡ್ ಆ ಟ್ರೈನಿನ ವೀಲ್ ಏನಿರುತ್ತಲ್ಲ ಅದ್ರ ಮಿಡಲಲ್ಲಿ ಮ್ಯಾಗ್ನೆಟನ್ನು ಯೂಸ್ ಮಾಡ್ತಾರೆ. ಓಕೆ ಚಿಲ್ಡ್ರನ್, next, even in medical treatments magnets are used in MRI machines. MRI machines help in detecting the diseases. ಸೊ ಮೆಡಿಕಲ್ ಫೀಲ್ಡಲ್ಲಿ ನೀವು ಹಾಸ್ಪಿಟಲ್ಲಿಗೆಲ್ಲ ಹೋದಾಗ ನೋಡಿರ್ತೀರಲ್ವ, MRI ಸ್ಕ್ಯಾನ್ ಮಾಡಿಸ್ಕೊಬೇಕಾರಲ್ಲ MRI ಮಿಷಿನ್ ನೋಡಿರ್ತೀರಲ್ವ, ಅದೇನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಡಿಸೀಸಸ್ ಯಾವ ಡಿಸೀಸ್ ಇದೆ ಅಂತ ಡಿಟೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರಲ್ಲೂ ಕೂಡ ಮ್ಯಾಗ್ನೆಟನ್ನು ಅಳವಡಿಸ್ತಾರೆ. ಅದೇ ಕಾರಣಕ್ಕೆ ಸೊ MRI ಸ್ಕ್ಯಾನ್ ಮಾಡ್ಬೇಕಾರೆ ಸೊ ಸಮ್ ಅದರ್ ಮೆಟಲ್ಸ್ ಏನಿರುತ್ತಲ್ಲ, ನಿಮ್ಮ ಏರ್ ಪಿನ್ಸು, ಕ್ಲಿಪ್ಪು ಅಥವಾ ಗೋಲ್ಡ್ ಅದೆಲ್ಲ ಏನು ಮಾಡ್ತಾರೆ, ಅದನ್ನೆಲ್ಲ ರಿಮೂವ್ ಮಾಡಿಸ್ತಾರೆ. ಯಾಕಂದರೆ ಆ ಮ್ಯಾಗ್ನೆಟು ಅಟ್ರಾಕ್ಟ್ ಮಾಡ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಈ ಮ್ಯಾಗ್ನೆಟ್ಸಿಗೆ ಪ್ರಾಪರ್ಟಿ ಕೂಡ ಇರುತ್ತೆ. ಓಕೆ, ಅದು ಯಾವ್ದು ಪ್ರಾಪರ್ಟಿ? ಫಸ್ಟ್, ಮ್ಯಾಗ್ನೆಟ್ಸ್ ಆರ್ ಅಟ್ರಾಕ್ಟ್ ಐರನ್ ಪಾರ್ಟಿಕಲ್ಸ್. ಸೊ ಮ್ಯಾಗ್ನೆಟು ಐರನ್ ಪಾರ್ಟಿಕಲ್ಸ್ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಆ್ಯಂಡ್ ಮ್ಯಾಗ್ನೆಟ್ ಹ್ಯಾವ್ 2 poles. Every magnet have a 2 pole. One is north pole and another one is south pole. Okay, and like pole repel each other. ಸೊ ನಾರ್ತ್ ಪೋಲ್ ಇದ್ರೆ ಏನಾಗುತ್ತೆ, ಆ ಮ್ಯಾಗ್ನೆಟ್ಸ್ ಅಟ್ರಾಕ್ಟ್ ಆಗಲ್ಲ, ದೂರ ತಳ್ಳತ್ತೆ. ಕೆಲವೊಂದ್ಸಲ ನೀವು ಮ್ಯಾಗ್ನೆಟ್ನ ಅಟ್ರಾಕ್ಟ್ ನೋಡಿದಾಗ ನಿಮಗೆ ಫೀಲ್ ಆಗ್ತಾ ಇರತ್ತೆ. ಸೊ ಅದು ಜಾಯ್ನ್ ಆಗ್ತಾ ಇರಲ್ಲ, ಅಟ್ರಾಕ್ಟ್ ಆಗ್ತಾ ಇರಲ್ಲ, ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರತ್ತೆ. ಸೊ ಅದು ಏನು ಮೀನಿಂಗ್ ಅಂತಂದರೆ, ಎರಡೂ ಪೋಲು ಸೇಮ್ ಇದೆ, ನಾರ್ತ್ ಪೋಲ್ ಸೌತ್ ಪೋಲ್ ಅಟ್ರಾಕ್ಟ್ ಆಗೋದಿಲ್ಲ. ಓಕೆ ಚಿಲ್ಡ್ರನ್, ಸೊ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಸೊ ಬೇರೆ ಬೇರೆ ಪೋಲ್ಸ್ ಇದ್ರೆ ಅದು ಅಟ್ರಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾರ್ತ್ ಆ್ಯಂಡ್ ಸೌತ್ ಪೋಲ್ ಇದ್ರೆ ಆ ಮ್ಯಾಗ್ನೆಟ್ ಅಟ್ರಾಕ್ಟ್ ಆಗಿರುತ್ತೆ. ಓಕೆ ಚಿಲ್ಡ್ರನ್, ಸೊ ಇದಿಷ್ಟು ನೀವು ಡೇ 10 ಕ್ಲಾಸ್ ಅಂತಂದರೆ 19/1/2021 ಟ್ಯೂಸ್ಡೇ ಕ್ಲಾಸಲ್ಲಿ ಕಲ್ತಿದ್ದೀರಾ. ಆ್ಯಂಡ್ ಆ ಡೇಯಲ್ಲಿ ಮತ್ತೇನು ಮಾಡಿದ್ದೀರಾ, WS10 ಕೂಡ ಫಿಲ್ ಮಾಡಿಸಿದ್ದಾರೆ. WS10 ಆ್ಯಂಡ್ WS11 ಫಿಲ್ ಮಾಡಿಸಿದ್ದಾರೆ. WS11 2 and 3 ಕ್ವಶನ್ಸ್ ಮಾತ್ರ ಫಿಲ್ ಮಾಡಿಸಿದ್ದಾರೆ ಅಲ್ವಾ ಮಕ್ಕಳ? ಮಾಡ್ಕೊಂಡಿದ್ದೀರಾ ಅಲ್ವಾ? ಆ್ಯಂಡ್ ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ, ಕ್ವಶನ್ ನಂಬರ್ 4 ಆನ್ WS11. ಸೊ WS11ನಲ್ಲಿರುವ ಕ್ವಶನ್ ನಂಬರ್ 4ನ ಹೋಮ್ವರ್ಕ್ ಮಾಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ವಿ ಮೂವ್ ಆನ್ ಟು ದ day 12. In that the topic is water on the earth. That is 21/2021 ವೆಡ್ನೆಸ್ಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳ. ಓಕೆ ಸ್ಟೂಡೆಂಟ್ಸ್, see this. What does the blue color on the globe indicate? ಸೊ ಈ ಗ್ಲೋಬಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ವಾ, ಅದೆಲ್ಲ ಏನನ್ನ ಇಂಡಿಕೇಟ್ ಮಾಡುತ್ತೆ ಮಕ್ಕಳ? Yes, the blue color on the globe represent a water. So ಅದೇನು ರೆಪ್ರೆಸೆಂಟ್ ಮಾಡುತ್ತೆ? ವಾಟರ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಕ್ಯಾನ್ ಯು ಥಿಂಕ್ ಆಫ್ ಸಮ್ ರೀಸನ್ಸ್ ವೈ ವಾಟರ್ ಈಸ್ ಇಂಪಾರ್ಟೆಂಟ್? ಸೊ ನಿಮಗೆ ಯಾಕೆ ವಾಟರ್ ಇಂಪಾರ್ಟೆಂಟ್ ಅನಿಸುತ್ತೆ?
We use water to drink, cook, clean, to water the plants and animals also need water. ಸೊ ನಮಗೆ ಅಡುಗೆ ಮಾಡಲಿಕ್ಕೆ, ಕುಡಿಲಿಕ್ಕೆ ಆ್ಯಂಡ್ ಕ್ಲೀನ್ ಮಾಡಲಿಕ್ಕೆ, ಪ್ಲ್ಯಾಂಟ್ಸಿಗೆಲ್ಲ ಹಾಕಲಿಕ್ಕೆ ನೀರು ಅತ್ಯವಶ್ಯಕವಾಗಿ ಬೇಕಾಗತ್ತೆ. ಓಕೆ ಚಿಲ್ಡ್ರನ್. ನೆಕ್ಸ್ಟ್ ಮತ್ತೆ ಯಾಕೆ ಬೇಕು ನಮಗೆ ನೀರು, ನಮ್ಮ ಬಾಡಿಗೆ ಯಾಕೆ ನೀರು ಬೇಕು ಅಂತ ಹೇಳಿಬಿಟ್ಟು ನೋಡೋಣ. 2/3 ಆಫ್ ಅವರ್ ಬಾಡಿ ಈಸ್ ವಾಟರ್. ನಮ್ಮ ಬಾಡಿಯ 3/4% ನೀರಿಂದ ಆವೃತವಾಗಿದೆ. ಹೇಗೆ ಅಂತ ಹೇಳಿಬಿಟ್ಟು ನೋಡೋಣ. ಹಿಯರ್ ಬ್ರೈನ್ ಈಸ್ 70% ಆಫ್ ವಾಟರ್. ಸೊ ಬ್ರೈನ್ ಕಂಟೈನ್ಸ್ 70% ಆಫ್ ವಾಟರ್. ಅಬೌಟ್ 80% ಆಫ್ ದ ಲಂಗ್ಸ್ ಈಸ್ ವಾಟರ್. ಸೊ ಲಂಗ್ಸಲ್ಲಿರುವಂತಹ 80% ವಾಟರ್ ಆಗಿರುತ್ತೆ. ಓಕೆ, ಆ್ಯಂಡ್ ಮಸಲ್ಸ್ ಕಂಟೈನ್ 70% ಆಫ್ ವಾಟರ್. ಸೊ ಮಸಲ್ಸಲ್ಲೂ ಕೂಡ 70% ಆಫ್ ವಾಟರ್ ಇರುತ್ತೆ. ಆ್ಯಂಡ್ ಈವನ್ ಹಾರ್ಟ್ ಸ್ಟ್ರಕ್ಚರ್ ಲೈಕ್ ಎ ಬೋನ್ ಹ್ಯಾವ್ 30% ಆಫ್ ವಾಟರ್. ಸೊ ನೀವು ಯೋಚನೆ ಮಾಡ್ಬೋದು, ಬೋನ್ ಗಟ್ಟಿಯಾಗಿರುತ್ತೆ, ಅದರಲ್ಲಿ ಹೇಗೆ ವಾಟರ್ ಇರುತ್ತೆ ಅಂತ ಹೇಳ್ಬಿಟ್ಟು. ಮಕ್ಕಳ, ಆ ಬೋನ್ ಒಳಗಡೆ ಬೋನ್ ಮ್ಯಾರೋ ಅಂತ ಒಂದು ಲಿಕ್ವಿಡ್ ಇರುತ್ತೆ, ಅದು ಕೂಡ ವಾಟರಿಂದ ಕಂಟೆಂಟ್ ಆಗಿರುತ್ತೆ. ವಾಟರ್ ಅಂದರೆ ನಮ್ಮ ಬಾಡಿ ಫುಲ್ ವಾಟರ್ ಇರುತ್ತೆ ಅಂತ ಅಲ್ಲ. ಫಾರ್ ಎಕ್ಸಾಂಪಲ್ ಬ್ಲಡ್ ಕೂಡ ಇರುತ್ತಲ್ಲ, ಇಟ್ ಈಸ್ ಆಲ್ಸೋ ಲಿಕ್ವಿಡ್ ಫಾರ್ಮ್ ಅಲ್ವಾ. ಆ್ಯಂಡ್ ದ ಹಾರ್ಟ್ ಈಸ್ 70% ಆಫ್ ವಾಟರ್. ಸೊ ಅಂದರೆ ಬ್ಲಡ್ಡು ಹಾರ್ಟಿಂದ ನಮ್ಮ ಇಡೀ ಬಾಡಿಗೆ ಸಪ್ಲೈ ಆಗ್ತಾ ಇರತ್ತಲ್ವಾ. ಸೊ ಬ್ಲಡ್ಡು ಕೂಡ ಲಿಕ್ವಿಡ್ ಫಾರ್ಮಲ್ಲಿದೆ, ಅದಕ್ಕೆ ಅದು 70% ಆಫ್ ವಾಟರ್ನ ಕವರ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ವಾ ಮಕ್ಕಳ, ನಮ್ಮ ಬಾಡಿಗೆ ವಾಟರ್ ಎಷ್ಟು ಇಂಪಾರ್ಟೆಂಟ್ ಅಂತ. ಅದಕ್ಕೆ ಎಲ್ಲರೂ ಕೂಡ ಪರ್ ಡೇ, ಒಂದು ದಿನಕ್ಕೆ 3ರಿಂದ 4 ಲೀಟ್ರ್ ನೀರು ಕುಡಿದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಬರೋದಿಲ್ಲ. ಓಕೆ ಚಿಲ್ಡ್ರನ್. ನೆಕ್ಸ್ಟ್, ವಾಟರ್ ಆನ್ ದ ಅರ್ತ್. ಆಸ್ ಯು ಸಾ ದ ಗ್ಲೋಬ್. ಸೊ ಈ ಮಕ್ಕಳ, ಈ ಗ್ಲೋಬನ್ನು ನೋಡಿದ್ದೀರಾ. ಆಲ್ಮೋಸ್ಟ್ 3/4 ಆಫ್ ದ ಅರ್ತ್ ಈಸ್ ವಾಟರ್. ಸೊ ಇದು ಅರ್ತಿನ 3/4 ಭಾಗದಷ್ಟು ನೀರಿಂದ ಆವೃತವಾಗಿದೆ. ಓನ್ಲಿ 1/4% ಅಂತಂದರೆ 25% ಮಾತ್ರ ಲ್ಯಾಂಡ್ ಇದೆ. ಓಕೆ ಚಿಲ್ಡ್ರನ್. ವಾಟರ್ ಇನ್ ದ ಸಿ. ಅರ್ಥಲ್ಲಿರುವಂಥ 3/4 ನೀರು ಎಲ್ಲಿದೆ ಅಂತಂದರೆ ಸೀಸ್ ಆ್ಯಂಡ್ ಓಷನ್ ಅಲ್ಲಿ ಇದೆ. ಓಕೆ, ಮೋಸ್ಟ್ ಆಫ್ ದಿಸ್ ಇಸ್ ಸಿ ವಾಟರ್. ಸೊ ಅದರಲ್ಲಿ ಇರುವಂಥ ಆಲ್ಮೋಸ್ಟ್ ವಾಟರ್ ಏನಾಗಿರುತ್ತೆ, ಸಿ ವಾಟರ್ ಆಗುತ್ತೆ. ಇಟ್ ಸಸ್ಟೈನ್ ಅ ಲೈಫ್ ಸಿ ಕ್ರಿಯೇಚರ್ಸ್. ಸೊ ಇದು ಯಾವುದಕ್ಕೆ ಲೈಫನ್ನು ಕೊಡುತ್ತೆ ಅಂದರೆ ಸಿ ಕ್ರಿಯೇಚರ್ಸ್ ಲೈಕ್ ಫಿಶ್, ಕ್ರ್ಯಾಬ್, ಫ್ರಾಗ್ ಆ್ಯಂಡ್ ಬ್ಲೂ ವೇಲ್, ಸಿ ಹಾರ್ಸ್, ಸ್ಟಾರ್ ಫಿಶ್. ಓಕೆ, ಇದಕ್ಕೆಲ್ಲನೂ ಕೂಡ ಅದು ಹ್ಯಾಬಿಟೇಟ್ ಆಗಿರುತ್ತೆ. ಓಕೆ ಚಿಲ್ಡ್ರನ್, ಸಿ ವಾಟರ್ ಯಾಕೆ ಬ್ಲೂ ಕಲರ್ ಇರುತ್ತೆ ಹೇಳಿ ನೋಡೋಣ. ಎಸ್, ಸೊ ಅಲ್ಲಿ ಸ್ಕೈ ಯಾವ ಕಲರ್ ಇರುತ್ತೆ ಹೇಳಿ, ಬ್ಲೂ ಕಲರ್ ಇರುತ್ತೆ ಅಲ್ವಾ. ಸೊ ಸ್ಕೈಯಲ್ಲಿ ಇರುವಂತಹ ಕಲರು ಸನ್ಲೈಟಿಗೆ ಈ ಸಿ ಮೇಲೆ ರಿಫ್ಲೆಕ್ಟ್ ಆದಾಗ ಇದು ಸೀನು ಕೂಡ ಬ್ಲೂ ಕಲರ್ ಆಗಿ ನಮಗೆ ಕಾಣುತ್ತೆ. ಓಕೆ, ಇಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ವಾಟರ್ ಸೈಕಲ್. ಸೊ ಇದೇನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಸಿ ಎಲ್ಲ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ, ವಾಟರ್ ಸೈಕಲ್ ಮೇಂಟೈನ್ ಮಾಡುತ್ತೆ. ಓಕೆ ಚಿಲ್ಡ್ರನ್. ಬಟ್ ಕ್ಯಾನ್ ವಿ ಡ್ರಿಂಕ್ ಅ ಸಿ ವಾಟರ್. ಸೊ ಇಷ್ಟೊಂದು ನೀರಿದೆ, ಬಟ್ ಅದನ್ನು ಕುಡಿಲಿಕ್ಕೆ ಆಗತ್ತಾ ಮಕ್ಕಳ? ಇಲ್ಲ. ಯಾಕೆ ಅಂತಂದರೆ ಅದು ಸಾಲ್ಟಿ ಆಗಿರುತ್ತೆ. ಯಾಕೆ ಸಾಲ್ಟಿ ಆಗಿರುತ್ತೆ ಸಿ ವಾಟರು? ಸೊ ತುಂಬ ಇಂಪ್ಯೂರಿಟೀಸು, ತುಂಬ ಖನಿಜಾಂಶಗಳು ಎಲ್ಲ ಅದರಲ್ಲಿ ಡಿಸಾಲ್ವ್ ಆಗಿರುತ್ತೆ, ಅದಕ್ಕೆ ಅದು ಸಾಲ್ಟಿ ಆಗಿರುತ್ತೆ. ಬಟ್ ಈಗ ಏನಾಗ್ತಿದೆ ಅಂದರೆ ಸಿ ವಾಟರ್ನು ಕೂಡ ಪ್ಯೂರಿಫಿಕೇಷನ್ ಮಾಡೋ ಮೆಥಡು ಬಂದಿದೆ. ಸೊ ಪ್ಯೂರಿಫೈ ಮಾಡಿಬಿಟ್ಟು ಅದನ್ನು ಡ್ರಿಂಕಿಂಗ್ ವಾಟರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಓಕೆ ಚಿಲ್ಡ್ರನ್, ಬಟ್ ಅದು ತುಂಬ ಕಾಸ್ಟ್ಲಿ. ಓಕೆ, ನೆಕ್ಸ್ಟ್. ಸೊ 3/4 ಆಫ್ ದ ಅರ್ತ್ ಸರ್ಫೇಸ್ ಹ್ಯಾಸ್ ಎ ವಾಟರ್. ಸೊ ಅರ್ತಿನ 3/4 ಭಾಗದಷ್ಟು ನೀರೇ ಇದೆ. ವಿ ಕ್ಯಾನ್ ಓನ್ಲಿ ಯೂಸ್ ಲಿಮಿಟೆಡ್ ಅಮೌಂಟ್ ಆಫ್ ಅಬೌಟ್ 100. ಸೊ ಇಲ್ಲೇನಾಗಿದೆ, ಅರ್ಥಲ್ಲಿರುವಂತಹ ಈ ಸಿ ವಾಟರ್ ನಮಗೆ ಕುಡಿಲಿಕ್ಕೆಲ್ಲ ಯೋಗ್ಯವಾದ ವಾಟರ್ ಅಲ್ಲ. ಸೊ ಮೋಸ್ಟ್ ಆಫ್ ಆಲ್ 100% ಏನಾಗಿದೆ,
ಸೀ ವಾಟರ್ ಇದೆ ಅಂದರೆ ಓನ್ಲಿ 1% ಆಫ್ ವಾಟರ್ ಈಸ್ ಫ್ರೆಶ್ ವಾಟರ್ ಅಂತಂದರೆ ನಮಗೆ ಕುಡಿಲಿಕ್ಕೆ ನಮ್ಮ ಕೆಲಸಗಳಿಗೆ ಯೋಗ್ಯವಾದಂತಹ ನೀರು ಎಷ್ಟಿದೆ, ಓನ್ಲಿ 1% ಇದೆ. ಓಕೆ ಚಿಲ್ಡ್ರನ್, ಅದಕ್ಕೆ ನಾವು ನೀರನ್ನು ವೇಸ್ಟ್ ಮಾಡಬಾರ್ದು, ಆದಷ್ಟು ಅದನ್ನು ಕನ್ಸರ್ವ್ ಮಾಡಬೇಕು ಅಂತಂದರೆ ಉಳಿತಾಯ ಮಾಡಬೇಕು. ಓಕೆ, ಸೊ ವೆರಿ ಲಿಮಿಟೆಡ್ ಯೂಸಬಲ್ ವಾಟರ್. ಸೊ ನಮಗೆ ಪ್ಯೂರ್ ವಾಟರ್ ಅಥವಾ ಯೂಸಬಲ್ ವಾಟರ್ ಎಷ್ಟಿರುತ್ತೆ, ತುಂಬ ಲಿಮಿಟೆಡ್ ಆಗಿರುತ್ತೆ. ವಿ ಕ್ಯಾನ್ ಯೂಸ್ ಓನ್ಲಿ 100 ಆಫ್ ಟೋಟಲ್ ಅಮೌಂಟ್ ಆಫ್ ವಾಟರ್ ಆನ್ ದ ಅರ್ತ್. ಸೊ 100% ವಾಟರ್ ಇದೆ ಅಂತಂದರೆ ಅದರಲ್ಲಿ 1% ಮಾತ್ರ ನಮಗೆ ಕುಡಿಲಿಕ್ಕೆ ಯೋಗ್ಯವಾದಂತಹ ನೀರಾಗಿರುತ್ತೆ. ದಿಸ್ ಈಸ್ ವೆರಿ ಸ್ಮಾಲ್ ಅಮೌಂಟ್ ಆಫ್ ವಾಟರ್ ಆ್ಯಂಡ್ ಈಸ್ ನೀಡೆಡ್ ಬೈ ಆಲ್ ದ ಪೀಪಲ್ಸ್ ಆನ್ ದ ಪ್ಲಾನೆಟ್. ಸೊ ಇದು ತುಂಬ ಕಡಿಮೆ ಪ್ರಮಾಣದಲ್ಲಿರುವಂತಹ ಕುಡಿಲಿಕ್ಕೆ ಯೋಗ್ಯವಾದಂತಹ ನೀರು ಯಾರಿಗೆ, ಈ ಪ್ಲಾನೆಟಲ್ಲಿರೋ ಎಲ್ಲ ಪೀಪಲ್ಸ್ ಆ್ಯಂಡ್ ಆ್ಯನಿಮಲ್ಸ್ಗಳಿಗೆ. ಓಕೆ ಚಿಲ್ಡ್ರನ್, ಸೊ ಆದಷ್ಟು ನಾವು ಕಡಿಮೆನ ಯೂಸ್ ಮಾಡಬೇಕು ನೀರನ್ನು. ಓಕೆ, ನೆಕ್ಸ್ಟ್ ಕನ್ಸರ್ವ್ ಮಾಡಬೇಕಂತ ಹೇಳಿದ್ರಲ್ವಾ. ವಾಟ್ ಈಸ್ ಕನ್ಸರ್ವೇಷನ್? ವಾಟರ್ ಕನ್ಸರ್ವೇಷನ್. ವಾಟರ್ ಕನ್ಸರ್ವೇಷನ್ ಇಸ್ ಅ ಪ್ರಾಕ್ಟೀಸ್ ಆಫ್ ಯೂಸಿಂಗ್ ವಾಟರ್ efficiently to reduce the unnecessary water usage. ಸೊ ವಾಟರ್ ಕನ್ಸರ್ವೇಷನ್ ಅಂತಂದ್ರೆ ಏನು, ನಾವು ತುಂಬ ಯಾವುದಕ್ಕೆ ಅವಶ್ಯಕತೆ ಇರುತ್ತೋ ಅದಕ್ಕೆ ಮಾತ್ರ ಎಫಿಷಿಯೆಂಟಾಗಿ ವಾಟರ್ನ ಯೂಸ್ ಮಾಡಬೇಕು ಆ್ಯಂಡ್ ಅನ್ನೆಸರಿ ವಾಟರ್ ಯೂಸೇಜನ್ನು ನಾವು ಕಮ್ಮಿ ಮಾಡಬೇಕು. ಓಕೆ, ಇದಕ್ಕೆ ವಾಟರ್ ಕನ್ಸರ್ವೇಷನ್ ಅಂತ ಹೇಳ್ತಾರೆ. ವಾಟರ್ ಕನ್ಸರ್ವೇಷನ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಫ್ರೆಶ್ ಕ್ಲೀನ್ ವಾಟರ್ ಈಸ್ ಲಿಮಿಟೆಡ್ ಸೋರ್ಸ್. ಸೊ ವಾಟರ್ ಕನ್ಸರ್ವೇಷನ್ ಯಾಕೆ ಮಾಡಬೇಕು, ನಾವು ನೀರಿನ ಉಳಿತಾಯ ಯಾಕೆ ಮಾಡಬೇಕು ಅಂತಂದರೆ, ಸೊ ಈ ಫ್ರೆಶ್ ವಾಟರ್ ಕ್ಲೀನ್ ವಾಟರ್ ಏನಿದೆಯಲ್ಲ ಅದು ತುಂಬ ಲಿಮಿಟೆಡ್ ಸೋರ್ಸ್ ಆಗಿರುತ್ತೆ. ಓಕೆ ಚಿಲ್ಡ್ರನ್, ಸೊ ಇದಿಷ್ಟು ನಾವು ಡೇ 12 ಅಂತಂದರೆ 21/2021 ವೆಡ್ನೆಸ್ಡೇ ಕ್ಲಾಸಲ್ಲಿ ಕಲ್ತಿದ್ದೀವಿ ಅಲ್ವಾ ಮಕ್ಕಳ. ಆ್ಯಂಡ್ ಈ ಕ್ಲಾಸಲ್ಲಿ ಏನು ಮಾಡಿಸಿದ್ರು, ಮತ್ತು SR 8 ರೀಡ್ ಮಾಡಿಸಿದ್ರು ಆ್ಯಂಡ್ WS 12 1 and 2 ಕ್ವಶನ್ನ ಫಿಲಪ್ ಮಾಡಿಸಿದ್ರು. ಫಿಲಪ್ ಮಾಡಿಕೊಂಡಿದ್ದೀರಾ ಅಲ್ವಾ ಮಕ್ಕಳ. ಆ್ಯಂಡ್ ಹೋಮ್ವರ್ಕ್ ಏನು ಕೊಟ್ಟಿದ್ರು, ಫೈಂಡ್ ಔಟ್ ದ ಮೀನಿಂಗ್ ಆಫ್ ಕನ್ಸರ್ವೇಷನ್ ಆಫ್ ವಾಟರ್. ಸೊ ಕನ್ಸರ್ವೇಷನ್ ಆಫ್ ವಾಟರ್ ಅಂತಂದರೆ ಏನು ಅಂತ ಹೇಳಿಬಿಟ್ಟು ಬರಿಬೇಕಾಗತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ 13, ದಟ್ ಈಸ್ 21/1/2021. In that day the topic is visible and invisible impurities. Okay children, students see this picture. Do you think we can drink this water? Why and why not? ಸೊ ಮಕ್ಕಳ ಈ ಪಿಕ್ಚರ್ ನೋಡಿ, ಸೊ ಇದನ್ನು ನಾವು ಕುಡಿಯೋಕ್ಕಾಗಲ್ಲ ಅಂತಂದರೆ ಯಾಕೆ ಅಂತ ಹೇಳಿಬಿಟ್ಟು ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ಸೊ ದಿಸ್ ಇಸ್ ಇಂಪ್ಯೂರಿಟೀಸ್ ಇನ್ ವಾಟರ್. ನಾವು ಕುಡಿಯೋಕ್ಕೆ ಆಗಲ್ಲ ಯಾಕಂದರೆ ಇದರಲ್ಲಿ ತುಂಬ ಇಂಪ್ಯೂರಿಟೀಸು ಇದೆ. ಓಕೆ, ಇಂಪ್ಯೂರಿಟಿ ಇನ್ ವಾಟರ್ ಯಾವ್ದ್ಯಾವುದು ಅಂತ ಹೇಳಿಬಿಟ್ಟು ನೋಡೋಣ. ಓಕೆ ಸ್ಟೂಡೆಂಟ್ಸ್, ಸಿ ದಿಸ್. Dirty water contains many different impurities that makes the water unsafe for drinking. ಸೊ ಡರ್ಟಿ ವಾಟರ್ ಏನಿರುತ್ತಲ್ಲ ಅದು ಬೇರೆ ಬೇರೆ ರೀತಿಯಾದಂತಹ ಇಂಪ್ಯೂರಿಟೀಸು ಅದರೊಳಗಿರುತ್ತೆ. ಸೊ ಅದನ್ನು ಡ್ರಿಂಕ್ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ಅದು ಸೇಫ್ ಆಗಿರಲ್ಲ. ಓಕೆ ಚಿಲ್ಡ್ರನ್, ವಿ ಕ್ಯಾನ್ ಸಿ ಸಮ್ ದೀಸ್ ಇಂಪ್ಯೂರಿಟೀಸ್ ಬಟ್ ಸಮ್ ಆರ್ ಇನ್ವಿಸಿಬಲ್. ಓಕೆ, ನಾವು ಕೆಲವೊಂದು ಇಂಪ್ಯೂರಿಟೀಸ್ನ ನೋಡ್ಬೋದು, ಇನ್ನು ಕೆಲವೊಂದು ಇನ್ವಿಸಿಬಲ್ ಆಗಿರುತ್ತೆ. ಸೊ ಇಂಪ್ಯೂರಿಟೀಸ್ ಇನ್ ವಾಟರಲ್ಲಿ 2 ಟೈಪ್ಸ್ ಇದೆ. ಯಾವ್ದು ವಿಸಿಬಲ್ ಇಂಪ್ಯೂರಿಟೀಸ್ ಆ್ಯಂಡ್ invisible impurities. Okay, first we know the visible impurities. The impurities that can be seen by a naked eyes are called visible impurities. ಸೊ ಯಾವ ಇಂಪ್ಯೂರಿಟಿನ, ನೀರಲ್ಲಿರುವಂತಹ ಇಂಪ್ಯೂರಿಟಿನ ನಾವು ಬರಿಗಣ್ಣಿನಿಂದ ನೋಡ್ಬೋದು, ಅದಕ್ಕೆ ವಿಸಿಬಲ್ ಇಂಪ್ಯೂರಿಟೀಸ್ ಅಂತ ಹೇಳ್ತಾರೆ. ಹಾಗಾದರೆ ವಿಸಿಬಲ್ ಇಂಪ್ಯೂರಿಟೀಸ್ ಯಾವ್ದು? Impurities like mud, sand, gravel, stone, etc. are visible impurities. ಸೊ ಮಡ್ ಅಂತಂದರೆ ಕೆಸರಿನ ರೀತಿಯಲ್ಲಿರುತ್ತೆ, ಸ್ಯಾಂಡ್ ಮರಳು, ಗ್ರಾವೆಲ್ ಅಂದರೆ ಸ್ಮಾಲ್ ಸ್ಟೋನ್ಸ್. ಓಕೆ, ಸೊ ಇದನ್ನೆಲ್ಲ ನಾವು ವಾಟರಲ್ಲಿ
ನೋಡ್ಬೋದು ಮಕ್ಕಳ, ಬರಿಗಣ್ಣಿನಿಂದ ನೋಡ್ಬೋದು. ಅದಕ್ಕೆ ಇದು ವಿಸಿಬಲ್ ಇಂಪ್ಯೂರಿಟೀಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೆಕ್ಸ್ಟ್, ವಿಸಿಬಲ್ ಇಂಪ್ಯೂರಿಟೀಸ್. ಸಮ್ ಆಫ್ ದ ಅದರ್ ವಿಸಿಬಲ್ ಇಂಪ್ಯೂರಿಟೀಸ್ ಯಾವುದಾದ್ರು ನೋಡೋಣ. ಅದರ್ ವಿಸಿಬಲ್ ಇಂಪ್ಯೂರಿಟೀಸ್ ಇನ್ಕ್ಲೂಡ್ ಆಲ್ಗೆ ಆ್ಯಂಡ್ salmi. Okay, they have a greenish appearance as seen in this picture. ಸೊ ಇಲ್ಲಿ ಸಮ್ ಗ್ರೀನ್ ಕಲರ್ ಏನಿದೆಯಲ್ಲ ಇದು, ಸೊ ಫಾರ್ ಎಕ್ಸಾಂಪಲ್ ಕೆರೆ ಅಥವಾ ಹೊಂಡದಲ್ಲಿ ಏನಾಗಿರುತ್ತೆ, ಪಾಚಿ ಥರ ಒಂದು ಗ್ರೀನ್ ಲೇಯರ್ ಆಗಿರುತ್ತೆ. ಅದಕ್ಕೆ ಏನಂತ ಹೇಳ್ತೀವಿ ನಾವು, ಆಲ್ಗೆ ಅಥವಾ ಸ್ಲೀಮೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಇದನ್ನು ನಾವು ಬರಿಗಣ್ಣಿನಿಂದ ನೋಡ್ಬೋದು. ಅದಕ್ಕೆ ಇದು ವಿಸಿಬಲ್ ಇಂಪ್ಯೂರಿಟೀಸ್. ಕ್ಯಾನ್ ಯು ಸಿ ಸಚ್ ಇಂಪ್ಯೂರಿಟೀಸ್ ಇನ್ ದೋಸ್ ವಾಟರ್? ಸೊ ಇದೇ ರೀತಿಯಾದಂತಹ ಒಂದು ಇಂಪ್ಯೂರಿಟಿನ ನೀವು ನೋಡಿದ್ದೀರಾ ಅಲ್ವಾ ಮಕ್ಕಳ? ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಇನ್ವಿಸಿಬಲ್ ಇಂಪ್ಯೂರಿಟೀಸ್. ದ ಇಂಪ್ಯೂರಿಟೀಸ್ ದಟ್ ಕೆನಾಟ್ ಬಿ ಸೀನ್ ಬೈ ನೇಕೆಡ್ ಐಸ್ ಆರ್ ಇನ್ವಿಸಿಬಲ್ ಇಂಪ್ಯೂರಿಟೀಸ್. ನಾವು ಕೆಲವೊಂದು ಇಂಪ್ಯೂರಿಟೀಸ್ನ ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಆಗಲ್ಲ. ಓಕೆ, ಅದನ್ನು ನಾವೇನಂತ ಹೇಳ್ತೀವಿ, ಇನ್ವಿಸಿಬಲ್ ಇಂಪ್ಯೂರಿಟೀಸ್ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ದೇ ಆರ್ ಜನರಲಿ ಡಿಸಾಲ್ವ್ಡ್ ಇನ್ ದ ವಾಟರ್ ಆ್ಯಂಡ್ ನಾಟ್ ವಿಸಿಬಲ್. ಯಾಕೆ ನೋಡ್ಲಿಕ್ಕಾಗಲ್ಲ ಬರಿಗಣ್ಣಿನಿಂದ ಆಗ್ತದೆ? ಅದು ಆಲ್ರೆಡಿ ವಾಟರ್ ಜೊತೆ ಡಿಸಾಲ್ವ್ ಆಗಿರುತ್ತೆ, ಅಂದರೆ ಮಿಕ್ಸಪ್ ಆಗಿ ಹೋಗಿರುತ್ತೆ. ಅದನ್ನು ನಾವು ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಆಗಲ್ಲ. ಓಕೆ, ಇನ್ ಕೇಸ್ ಏನಾದರೂ ಅದನ್ನು ನೋಡಬೇಕು ಅಂತಂದರೆ ಮೈಕ್ರೋಸ್ಕೋಪ್ ಯೂಸ್ ಮಾಡಿಬಿಟ್ಟು ಅದನ್ನು ಯಾವ್ದ್ಯಾವ್ದು ಇಂಪ್ಯೂರಿಟೀಸ್ ಇದೆ ಅಂತ ಹೇಳಿಬಿಟ್ಟು ನೋಡ್ಬೋದು. ಓಕೆ, ಕ್ಯಾನ್ ಯು ಸಿ ಎನಿ ಇಂಪ್ಯೂರಿಟೀಸ್ ಇನ್ ವಾಟರ್? ಮಕ್ಕಳ ನೋಡಿ, ಇಲ್ಲಿ ಈ ವಾಟರಲ್ಲಿ ಯಾವುದಾದ್ರು ನಿಮಗೆ ಇಂಪ್ಯೂರಿಟೀಸ್ ಕಾಣಿಸ್ತಾ ಇದೆಯಾ? ಇಲ್ಲ, ಕಾಣಿಸ್ತಿಲ್ಲ. ಯಾಕಂದರೆ ಅಲ್ಲಿ ಇಂಪ್ಯೂರಿಟೀಸ್ ಏನಾಗಿದೆ, ವಾಟರ್ ಜೊತೆ ಡಿಸಾಲ್ವ್ ಆಗಿದೆ ಮಕ್ಕಳ. ಓಕೆ, ಸೊ ಇನ್ವಿಸಿಬಲ್ ಇಂಪ್ಯೂರಿಟೀಸ್ಗೆ ಎಕ್ಸಾಂಪಲ್ ಯಾವುದದು? ಎಕ್ಸಾಂಪಲ್ ಆಫ್ ಇನ್ವಿಸಿಬಲ್ ಇಂಪ್ಯೂರಿಟೀಸ್ ಇನ್ಕ್ಲೂಡ್ ಜರ್ಮ್ಸ್. ಕೆಲವೊಂದು ಜರ್ಮ್ಸು, ಸಾಲ್ಟ್ಸ್, ಮಿನರಲ್ಸ್ ಎಕ್ಸೆಟ್ರಾ. ಕೆಲವೊಂದು ಮಿನರಲ್ಸ್, ಸಾಲ್ಟ್ಸ್ ಎಲ್ಲನೂ ಕೂಡ ಏನಾಗಿರುತ್ತೆ, ಆ ನೀರಲ್ಲಿ ಡಿಸಾಲ್ವ್ ಆಗಿರುತ್ತೆ. ಅದಕ್ಕೆ ಅದು ನಮಗೆ ಕಾಣಲ್ಲ. ದೀಸ್ ಸಾಲ್ಟ್ಸ್ ಆರ್ ಆಫ್ ಡಿಫ್ರೆಂಟ್ ಟೈಪ್ಸ್. ಸೊ ಈ ಸಾಲ್ಟಲ್ಲೂ ಕೂಡ ಡಿಫ್ರೆಂಟ್ ಟೈಪ್ ಇದೆ. ಇನ್ ಕೆಮಿಸ್ಟ್ರಿ ಸ್ಟಡಿ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಕಾರ್ಬನ್ ಹೈಡ್ರಾಕ್ಸೈಡ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಸಲ್ಫೇಟ್, ಇದೇ ರೀತಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಲ್ಟ್ ಇದೆ. ದೇ ನೀಡ್ ಟು ಬಿ ರಿಮೂವ್ಡ್ ಬಿಫೋರ್ ಡ್ರಿಂಕಿಂಗ್. ಸೊ ಡ್ರಿಂಕ್ ಮಾಡೋಕ್ಕೂ ಮುಂಚೆ ಈ ಇಂಪ್ಯೂರಿಟೀಸ್ನ ತೆಗೆದುಬಿಟ್ಟು ನಾವು ಡ್ರಿಂಕ್ ಮಾಡಬೇಕು ವಾಟರ್ನ. ಓಕೆ, ಅಂತಂದರೆ ಯಾವಾಗಲೂ ಕುದಿಸಿ ಆರಿಸಿದ ನೀರು ಅಥವಾ ಫಿಲ್ಟರ್ ನೀರನ್ನು ಕುಡಿಲಿಕ್ಕೆ ಯೂಸ್ ಮಾಡಬೇಕು ಮಕ್ಕಳ. ಓಕೆ, ಆ್ಯಂಡ್ ಈ ಕ್ಲಾಸಲ್ಲಿ ಮತ್ತೇನು ಕಲ್ತಿದ್ದೀರಾ ಅಂತಂದರೆ ಮಕ್ಕಳ, ಸೊ WS12 and 13 ಫಿಲ್ ಮಾಡಿಸಿದ್ರು, ನೀವು ಮಾಡ್ಕೊಂಡಿದ್ದೀರಲ್ವಾ ಮಕ್ಕಳ. ಆ್ಯಂಡ್ SR 8 and SR 9 ರೀಡ್ ಮಾಡ್ಲಿಕ್ಕೆ ಹೇಳಿದರು. ಹೋಮ್ವರ್ಕ್ ಏನು ಕೊಟ್ಟಿದ್ರು? ರೀಡ್ SR 8 and 9 ಆ್ಯಂಡ್ ಆನ್ಸರ್ ಕ್ವಶನ್ ನಂಬರ್ 1 and 2 ಆನ್ WS13. WS13ನಲ್ಲಿರುವಂಥ ಕ್ವಶನ್ ನಂಬರ್ 1 and 2ನ ಫಿಲಪ್ ಮಾಡಿ ಅಂತ ಹೇಳಿಬಿಟ್ಟು ಹೇಳಿದರು. ಓಕೆ ಚಿಲ್ಡ್ರನ್, next we move on to the day 14, that is 22/1/2021. in that day the topic is potable and non-potable water and method for purification of water. so potable and non-potable water ಅಂತಂದ್ರೆ ಏನು, and purification ಮಾಡುವಂತಹ ಮೆಥಡ್ಸ್, ವಾಟರ್ ಪ್ಯೂರಿಫಿಕೇಶನ್ ಮಾಡುವಂಥ ಮೆಥಡ್ಸ್ ಯಾವ್ದ್ಯಾವುದು ಅಂತ ಹೇಳಿಬಿಟ್ಟು ನೋಡೋಣ. ಫಸ್ಟ್ ವಿ ನೋ ದ ಮೀನಿಂಗ್ ಆಫ್ ದ ಪೋರ್ಟಬಲ್ ವಾಟರ್. Water that has the impurities removed from it and it is fit for drinking is called a potable water. ಸೊ ವಾಟರಲ್ಲಿ ಇರುವಂತಹ ಇಂಪ್ಯೂರಿಟೀಸ್ನ ರಿಮೂವ್ ಮಾಡಿದಾಗ ಅದು ಕುಡಿಯೋದಕ್ಕೆ ಯೋಗ್ಯವಾಗಿರುವಂತಹ ನೀರಾಗಿರುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, ಪೋರ್ಟಬಲ್ ವಾಟರ್ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ವಿ ನೋ ದ ಮೀನಿಂಗ್ ಆಫ್ ದ ನಾನ್ ಪೋರ್ಟಬಲ್ ವಾಟರ್. Water that has impurities in it and is not fit for drinking is called a non-potable water. ಸೊ ವಾಟರಲ್ಲಿ ತುಂಬ ಇಂಪ್ಯೂರಿಟೀಸ್ ಇರುತ್ತೆ, ಅದಕ್ಕೆ ಅದು
ಕುಡಿಯೋದಕ್ಕೆ ಯೋಗ್ಯವಾಗಿರಲ್ಲ. ಅದನ್ನು ನಾವೇನಂತ ಹೇಳ್ತೀವಿ, ನಾನ್ ಪೋರ್ಟೇಬಲ್ ವಾಟರ್ ಅಂತ ಹೇಳ್ತೀವಿ. ಯು ಶುಡ್ ಅವಾಯ್ಡ್ ಡ್ರಿಂಕಿಂಗ್ ವಾಟರ್ ಫ್ರಮ್ ದ ಸೋರ್ಸ್ ದಟ್ ಹ್ಯಾವ್ ದಿಸ್ ಸೈನ್ ಆನ್ ದ್ಯಾಮ್ ಆಸ್ ಇಟ್ ಈಸ್ ಅ ನಾನ್ ಪೋರ್ಟೇಬಲ್ ವಾಟರ್. ಸ್ಟೂಡೆಂಟ್ಸ್, see this is a symbol of non potable water. ಸೊ ಎಲ್ಲಾದರೂ ಡ್ರಿಂಕಿಂಗ್ ವಾಟರ್ ಇರೋ ಕಡೆ ಈ ರೀತಿಯಾದಂಥ ಸೈನ್ ಏನಾದರೂ ನೀವು ನೋಡಿದ್ರೆ ಅದು ಕುಡಿಯೋದಕ್ಕೆ ಯೋಗ್ಯವಾದಂತಹ ನೀರಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆ ಆ ನೀರನ್ನು ಕುಡಿಬಾರ್ದು. ಇನ್ ಕೇಸ್ ಏನಾದರೂ ಕುಡಿದ್ರೆ ಏನಾಗುತ್ತೆ, ನಮಗೆ ಹುಷಾರಿಲ್ಲದೆ ಇರೋ ಹಾಗೆ ಆಗತ್ತೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ವಿ ನೋ ದ ಇಂಪ್ಯೂರಿಟೀಸ್ ಇನ್ ವಾಟರ್. The most common visible impurities in water are mud, sand, gravel, etc. ನಮಗೆ ನೀರಿನಲ್ಲಿ ಕಾಣಿಸುವಂತಹ ಕೆಲವೊಂದು ಇಂಪ್ಯೂರಿಟೀಸ್ ಯಾವ್ದು, ಮಡ್ ಅಂದರೆ ಕೆಸರು, ಸ್ಯಾಂಡ್ ಆ್ಯಂಡ್ ಗ್ರಾವೆಲ್ ಸಣ್ಣ ಸಣ್ಣ ಕಲ್ಲಿನ ಚೂರುಗಳು. ಸಮ್ ಆಫ್ ದೀಸ್ ಇಂಪ್ಯೂರಿಟೀಸ್ ಆರ್ ಲೈಟ್ ಆ್ಯಂಡ್ ಸಮ್ ಹೆವಿ. ಕೆಲವೊಂದು ಕಡೆ ಈ ಇಂಪ್ಯೂರಿಟೀಸ್ ಲೈಟ್ ಆಗಿರುತ್ತೆ, ಇನ್ನು ಕೆಲವೊಂದು ಕಡೆ ಹೆವಿ ಆಗಿರುತ್ತೆ. ಓಕೆ, ಸೊ ಸ್ಟೂಡೆಂಟ್ಸ್, see this picture. When allowed to stand for a while, the heavy impurities in the water settle at the bottom. ಸೊ ಹೆವಿ ಇಂಪ್ಯೂರಿಟೀಸ್ ಏನಿರುತ್ತಲ್ಲ, ಇಲ್ಲಿ ನೋಡಿ, ಇಲ್ಲಿ ಮಕ್ಕಳ, ಅದೇನಾಗತ್ತೆ, ಬಾಟಮಲ್ಲಿ ಸೆಟಲ್ ಡೌನ್ ಆಗುತ್ತೆ. ದಿಸ್ ಹ್ಯಾಪನ್ಸ್ ಓನ್ಲಿ ವೆನ್ ವಿಸಿಬಲ್ ಇಂಪ್ಯೂರಿಟೀಸ್ ವಿಚ್ ಆರ್ ಹೆವಿಯರ್ ದ್ಯಾನ್ ದ ವಾಟರ್. ಸೊ ಈ ಇಂಪ್ಯೂರಿಟೀಸು ಯಾವಾಗ ಸೆಟಲ್ ಡೌನ್ ಆಗಿರುತ್ತೆ ಅಂತಂದರೆ, ಸೊ ವಾಟರ್ಗಿಂತ ಆ ಇಂಪ್ಯೂರಿಟೀಸು ಹೆವಿ ಇರಬೇಕು, ಅವಾಗ ಮಾತ್ರ ಬಾಟಮಲ್ಲಿ ಬಂದು ಸೆಟಲ್ ಡೌನ್ ಆಗುತ್ತೆ. ನೋಡಿ ಮಕ್ಕಳ, ಇಲ್ಲೆಲ್ಲ ಇಂಪ್ಯೂರಿಟೀಸು ಸೆಟಲ್ ಡೌನ್ ಆಗಿದೆ ಅಲ್ವಾ. ಸೊ ಇದಕ್ಕೊಂದು ಪ್ರೋಸೆಸ್ ಅಂತ ಹೇಳ್ತಾರಲ್ವಾ, ಆ ಪ್ರೋಸೆಸ್ಸಿನ ನೇಮ್ ಏನು? ದ ನೇಮ್ ಆಫ್ ದ ಪ್ರೋಸೆಸ್ ಇಸ್ ಸೆಡಿಮೆಂಟೇಷನ್. ಸೊ ಹೀಗೆ ವಾಟರಲ್ಲಿರುವಂಥ ಇಂಪ್ಯೂರಿಟೀಸು ಬಂದು ಸೆಟಲ್ ಡೌನ್ ಆಗುತ್ತಲ್ಲ, ಇದಕ್ಕೇನಂತ ಹೇಳ್ತೀವಿ? ಸೆಡಿಮೆಂಟೇಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವಿ ನೋ ದ ಮೀನಿಂಗ್ ಆಫ್ ದ ಡಿಕೆಂಟೇಷನ್. ಸೊ ಒನ್ಸ್ ದ ಪಾರ್ಟಿಕಲ್ಸ್ ಹ್ಯಾವ್ ಸೆಡಿಮೆಂಟೆಡ್ ಕಂಪ್ಲೀಟ್ಲಿ, ವಿ ಕ್ಯಾನ್ ಕೇರ್ಫುಲಿ ಪೋರ್ ಔಟ್ ದ ವಾಟರ್ ಇನ್ ಟು ಅನದರ್ ಕಂಟೈನರ್. ಒಂದ್ಸಲ ಇದು ಪಾರ್ಟಿಕಲ್ಸು ಸೆಟಲ್ ಡೌನ್ ಆದಮೇಲೆ, ಸೊ ಮೇಲ್ಗಡೆ ಇರುವಂತಹ ಶುದ್ಧವಾಗಿರೋ ನೀರನ್ನು ನಾವು ಇನ್ನೊಂದು ಕಂಟೈನರಿಗೆ ಪೋರ್ ಮಾಡ್ತೀವಲ್ಲ, ಅದಕ್ಕೆ ಏನಂತ ನೇಮ್ ಹೇಳ್ತೀವಿ? ದಿಸ್ ಇಸ್ ಕಾಲ್ಡ್ ಅ ಡಿಕೆಂಟೇಷನ್. ಇದನ್ನೇನು ಏನಂತ ಹೇಳ್ತೀವಿ ನಾವು? ಡಿಕೆಂಟೇಷನ್ ಅಂತ ಹೇಳ್ತೀವಿ. ಸೊ ಇದು ಲಿಟ್ಲ್ ಬಿಟ್ ಪ್ಯೂರ್ ಆಗಿರುತ್ತೆ. ಓಕೆ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ದ summary of this week class. Thank you. Have a nice day.